ಸಿಕ್ತು. ಈಗ ಅದೇ ರೀತಿ ಸಂತು ಪಂತು ಆಯ್ತು, ಈ ಬಾರಿ ಬಿಗ್ ಬಾಸ್ ಹನುದನು ಆಯ್ತು. ಸೊ ನೋಡಿದ್ರಿ, ಸೊ ಮಾನಸ್ ಅವರು ಕೂಡ ಇದ್ರು. ಮಾನಸ್ ಅವರು ಬಿಗ್ ಬಾಸ್ ಮುಗಿದ ಹಂತಕ್ಕೆ ಏನು ಹೇಳಿದ್ರು? ಹನುಮಂತ್ ಅವರ ಗೆಲುವಿನ ಬಗ್ಗೆ ನಿಮ್ಮ ಮಾತೇನು? ಇಲ್ಲ, ಹನುಮಂತು ಗೆಲುವಿನ ಬಗ್ಗೆ ಖುಷಿ ಇದೆ. ಯಾಕೆಂದರೆ ನನ್ನ ಕ್ಲೋಸ್ ಫ್ರೆಂಡು, ಒಟ್ಟಿಗೆ ಕೆಲಸ ಮಾಡಿದ್ದು, ತುಂಬ ಖುಷಿ ಇದೆ. ಸೊ ಆಮೇಲೆ ಇನ್ನೊಂದು ಕ್ಲಾರಿಟಿ ಹೇಳಲೇಬೇಕು. ಈಗ ಹನುಮಂತವರು ಹೋದ ತಕ್ಷಣವೇ ನನ್ನ ಹೆಂಡತಿ ವಾಪಸ್ ಬರ್ತಾರೆ. ಸೊ ಆವಾಗ ಒಂದು ಪ್ರೆಸ್ ಮೀಟ್ ಆಗುತ್ತೆ, ಮಾಮೂಲಿ ಮಾತಾಡ್ತೀವಲ್ಲ. ಆ ಟೈಮಲ್ಲಿ ತ್ರಿವಿಕ್ರಮ್ ಗೆಲ್ಲಬೇಕು ಅಂತ ನಾನು ಹೇಳಿದ್ದೆ. ಸೊ ಇವಾಗೆಲ್ಲ ಏನು ಮಾಡ್ತಾರೆ, ಹನುಮಂತು ಗೆಲ್ಲಬೇಕು ಅನ್ನಲಿಲ್ಲ, ತ್ರಿವಿಕ್ರಮ್ ಗೆಲ್ಲಬೇಕು ಅಂದ್ಬಿಟ್ರು, ಹಂಗೆ ಹಿಂಗೆ ಅಂತ ಸ್ವಲ್ಪ ನೆಗೆಟಿವ್ ಮಾತಾಡಿದ್ರು. ಇಲ್ಲ, ನಮ್ಮ ಭಾವನೆಯಲ್ಲಿ ಏನಿರ್ತದೆ ಅದನ್ನು ಹೇಳಬೇಕು. ಹನುಮಂತು ಇಸ್ ಎ ಗುಡ್ ಹಾರ್ಟ್, ಒಳ್ಳೆ ಮನುಷ್ಯ, ಮುಗ್ಧ. ಸೊ ನನ್ನ ಆತ್ಮೀಯ ಸ್ನೇಹಿತ. ನಾನು ಯಾವಾಗಲೂ ಮಾವ ಅಂತ ಫಸ್ಟ್ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾವು ಉತ್ತರ ಕರ್ನಾಟಕದ ಪ್ರೋಗ್ರಾಮ್ಗಳಿಗೆಲ್ಲ ಹೋದಾಗ ಅವ್ರಿಗೆ ಒಳ್ಳೇದಾಗಲಿ, ಗೆದ್ದಿದ್ದಾರೆ, ನನ್ನ ಆತ್ಮೀಯ ಗೆಳೆಯ, ಒಂದು ಒಳ್ಳೆತನಕ್ಕೆ ಬೆಲೆ ಸಿಕ್ಕಿದೆ, ಗೆಲ್ಲಿ. ಹಾಗೆಯೇ ತ್ರಿವಿಕ್ರಮ್ ಕೂಡ ಏನು ಸೋತಿಲ್ಲ, ತ್ರಿವಿಕ್ರಮು ಗೆದ್ದಿದ್ದಾರೆ. ಇಬ್ರಿಗೂ ಆಲ್ ದ ಬೆಸ್ಟ್ ಇರಲಿ. ಏಕೆಂದರೆ ಇಬ್ಬರೂ ಆ ಮಟ್ಟಿಗೆ ಒಂದು ರನ್ನರ್ ಅಪ್ ವಿನ್ನರ್ ಅಪ್ ಅಂದರೆ ಈಕ್ವಲ್ ಟು ವಿನ್ನರ್ ಲೆಕ್ಕನೇ. ಒಳ್ಳೇದಾಗಲಿ, ಹನುಮಂತಂಗೆ ಒಳ್ಳೇದಾಗಲಿ, ತ್ರಿವಿಕ್ರಮ್ಗೆ ಒಳ್ಳೇದಾಗಲಿ. ಹನುಮಂತು ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಗೆಲ್ತಾರೆ ಅಂತ ಯಾವತ್ತಾದ್ರೂ ನಿಮಗೆ ಕ್ಯಾಲ್ಕುಲೇಷನ್ಸ್ ಇತ್ತಾ? ಅವ್ರ ಆಟದ ಶೈಲಿ ಹೆಂಗೆ ಬದಲಾಯಿತು ಅಂತ ಅನಿಸ್ತಿದೆ? ವೈಲ್ಡ್ ಕಾರ್ಡ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಮಗೂ ಅನಿಸಿರುತ್ತೆ, ಗೆಲ್ಸಲ್ಲ ಬಿಡು ಅಂತ. ಸೊ ಅದನ್ನು ಮೀರಿ ಒಂದು ವಿನ್ನರ್ ಆಗಿರೋದು ಕರ್ನಾಟಕದ ಬಿಗ್ ಬಾಸ್ ಇತಿಹಾಸದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ವಿನ್ ಆಗಿರೋದು ಹಿಸ್ಟ್ರಿ ಆಗಿದೆ. ಒಳ್ಳೆಯದಾಗಲಿ. ಅವ್ರ ಪ್ರಯತ್ನವೂ ತುಂಬ ಇದೆ. ಹನುಮಂತಂದು ಒಂದು ಅಲ್ಲಿ ಒಳಗಡೆ ಹಾಡು ಹೇಳ್ಕೊಂಡೆಲ್ಲ ಮಾಡಿ ನಮಗೆ ಖುಷಿ ಇದೆ ಹನುಮಂತು ಗೆದ್ದಿರೋದು. ಸೊ ನನ್ನ ಕ್ಲೋಸ್ ಫ್ರೆಂಡು, ಒಳ್ಳೇದಾಗಲಿ ಅವ್ರು ಸಿಕ್ತು. ಈಗ ಅದೇ ರೀತಿ ಸಂತು ಪಂತು ಆಯಿತು, ಈ ಬಾರಿ ಬಿಗ್ ಬಾಸ್ ಹನುದನು ಆಯಿತು. ಸೊ ನೋಡಿದ್ರಿ, ಸೊ ಮಾನಸ್ ಅವರು ಕೂಡ ಇದ್ರು. ಮಾನಸ್ ಅವರು ಬಿಗ್ ಬಾಸ್ ಮುಗಿದ ಹಂತಕ್ಕೆ ಏನು ಹೇಳಿದ್ರು? ಹನುಮಂತ್ ಅವರ ಗೆಲುವಿನ ಬಗ್ಗೆ ನಿಮ್ಮ ಮಾತೇನು? ಇಲ್ಲ, ಹನುಮಂತು ಗೆಲುವಿನ ಬಗ್ಗೆ ಖುಷಿ ಇದೆ. ಯಾಕೆಂದರೆ ನನ್ನ ಕ್ಲೋಸ್ ಫ್ರೆಂಡು, ಒಟ್ಟಿಗೆ ಕೆಲಸ ಮಾಡಿದ್ದು, ತುಂಬ ಖುಷಿ ಇದೆ. ಸೊ ಆಮೇಲೆ ಇನ್ನೊಂದು ಕ್ಲಾರಿಟಿ ಹೇಳಲೇಬೇಕು. ಈಗ ಹನುಮಂತವರು ಹೋದ ತಕ್ಷಣವೇ ನನ್ನ ಹೆಂಡತಿ ವಾಪಸ್ ಬರ್ತಾರೆ. ಸೊ ಆವಾಗ ಒಂದು ಪ್ರೆಸ್ ಮೀಟ್ ಆಗುತ್ತೆ, ಮಾಮೂಲಿ ಮಾತಾಡ್ತೀವಲ್ಲ. ಆ ಟೈಮಲ್ಲಿ ತ್ರಿವಿಕ್ರಮ್ ಗೆಲ್ಲಬೇಕು ಅಂತ ನಾನು ಹೇಳಿದ್ದೆ. ಸೊ ಇವಾಗೆಲ್ಲ ಏನು ಮಾಡ್ತಾರೆ, ಹನುಮಂತು ಗೆಲ್ಲಬೇಕು ಅನ್ನಲಿಲ್ಲ, ತ್ರಿವಿಕ್ರಮ್ ಗೆಲ್ಲಬೇಕು ಅಂದ್ಬಿಟ್ರು, ಹಂಗೆ ಹಿಂಗೆ ಅಂತ ಸ್ವಲ್ಪ ನೆಗೆಟಿವ್ ಮಾತಾಡಿದ್ರು. ಇಲ್ಲ, ನಮ್ಮ ಭಾವನೆಯಲ್ಲಿ ಏನಿರ್ತದೆ ಅದನ್ನು ಹೇಳಬೇಕು. ಹನುಮಂತು ಇಸ್ ಎ ಗುಡ್ ಹಾರ್ಟ್, ಒಳ್ಳೆ ಮನುಷ್ಯ, ಮುಗ್ಧ. ಸೊ ನನ್ನ ಆತ್ಮೀಯ ಸ್ನೇಹಿತ. ನಾನು ಯಾವಾಗಲೂ ಮಾವ ಅಂತ ಫಸ್ಟ್ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾವು ಉತ್ತರ ಕರ್ನಾಟಕದ ಪ್ರೋಗ್ರಾಮ್ಗಳಿಗೆಲ್ಲ ಹೋದಾಗ ಅವ್ರಿಗೆ ಒಳ್ಳೇದಾಗಲಿ, ಗೆದ್ದಿದ್ದಾರೆ, ನನ್ನ ಆತ್ಮೀಯ ಗೆಳೆಯ, ಒಂದು ಒಳ್ಳೆತನಕ್ಕೆ ಬೆಲೆ ಸಿಕ್ಕಿದೆ, ಗೆಲ್ಲಿ. ಹಾಗೆಯೇ ತ್ರಿವಿಕ್ರಮ್ ಕೂಡ ಏನು ಸೋತಿಲ್ಲ, ತ್ರಿವಿಕ್ರಮು ಗೆದ್ದಿದ್ದಾರೆ. ಇಬ್ರಿಗೂ ಆಲ್ ದ ಬೆಸ್ಟ್ ಇರಲಿ. ಏಕೆಂದರೆ ಇಬ್ಬರೂ ಆ ಮಟ್ಟಿಗೆ ಒಂದು ರನ್ನರ್ ಅಪ್ ವಿನ್ನರ್ ಅಪ್ ಅಂದರೆ ಈಕ್ವಲ್ ಟು ವಿನ್ನರ್ ಲೆಕ್ಕನೇ. ಒಳ್ಳೇದಾಗಲಿ, ಹನುಮಂತಂಗೆ ಒಳ್ಳೇದಾಗಲಿ, ತ್ರಿವಿಕ್ರಮ್ಗೆ ಒಳ್ಳೇದಾಗಲಿ. ಹನುಮಂತು ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಗೆಲ್ತಾರೆ ಅಂತ ಯಾವತ್ತಾದ್ರೂ ನಿಮಗೆ ಕ್ಯಾಲ್ಕುಲೇಷನ್ಸ್ ಇತ್ತಾ? ಅವ್ರ ಆಟದ ಶೈಲಿ ಹೆಂಗೆ ಬದಲಾಯಿತು ಅಂತ ಅನಿಸ್ತಿದೆ? ವೈಲ್ಡ್ ಕಾರ್ಡ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಮಗೂ ಅನಿಸಿರುತ್ತೆ, ಗೆಲ್ಸಲ್ಲ ಬಿಡು ಅಂತ. ಸೊ ಅದನ್ನು ಮೀರಿ ಒಂದು ವಿನ್ನರ್ ಆಗಿರೋದು ಕರ್ನಾಟಕದ ಬಿಗ್ ಬಾಸ್ ಇತಿಹಾಸದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ವಿನ್ ಆಗಿರೋದು ಹಿಸ್ಟ್ರಿ ಆಗಿದೆ. ಒಳ್ಳೆಯದಾಗಲಿ. ಅವ್ರ ಪ್ರಯತ್ನವೂ ತುಂಬ ಇದೆ. ಹನುಮಂತಂದು ಒಂದು ಅಲ್ಲಿ ಒಳಗಡೆ ಹಾಡು ಹೇಳ್ಕೊಂಡೆಲ್ಲ ಮಾಡಿ ನಮಗೆ ಖುಷಿ ಇದೆ ಹನುಮಂತು ಗೆದ್ದಿರೋದು. ಸೊ ನನ್ನ ಕ್ಲೋಸ್ ಫ್ರೆಂಡು, ಒಳ್ಳೆಯದಾಗಲಿ ಅವರು.